ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳನ್ನು ನರಮೇಧ ಮಾಡಿ ಕ್ರೌರ್ಯ ಮೆರೆದ ಭಯೋತ್ಪಾದಕರ ವಿರುದ್ಧ ಭಾರತೀಯ ಸೇನೆ ರೌದ್ರದ ರೂಪ ತಾಳಿದೆ. ಪ್ರವಾಸಿಗರ ಹತ್ಯಾಕಾಂಡ ಬೆನ್ನಲ್ಲೇ ಓರ್ವ ಉಗ್ರ ಕ್ರಿಮಿಯನ್ನ ಸೇನಾ ಪಡೆ ಹೊಸಕಿ ಹಾಕಿದೆ. ಜಮ್ಮು ಕಾಶ್ಮೀರದ ಬಂಡಿಪೋರಾದಲ್ಲಿ ಎಲ್ಇಟಿ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಸೇನೆ ಸಂಹರಿಸಿದೆ. ಪಹಲ್ಗಾಮ್ ದಾಳಿ ಬಳಿಕ ಉಗ್ರನನ್ನ ಹುಟ್ಟಡಗಿಸಲು ಕಾರ್ಯಾಚರಣೆ ಆರಂಭಿಸಿದಂತಹ ಸೇನೆಗೆ ಇವತ್ತು ಬೆಳಗ್ಗೆ ಪೊಲೀಸರ ಜೊತೆಗೂಡಿ ಅಲ್ತಾಫ್ನನ್ನ ಫಿನಿಶ್ ಮಾಡಲಾಯಿತು. ಗುಂಡಿನ ಚಕಮಕಿ ವೇಳೆ ಇಬ್ಬರು ಯೋಧರಿಗೆ ಗಾಯವಾಗಿದೆ. ಲಷ್ಕರ್ ಟಾಪ್ ಕಮಾಂಡರ್ ಅಲ್ತಾಫ್ ಲಲ್ಲಿ ಕಾಶ್ಮೀರದಲ್ಲಿ ಉಗ್ರ ದಾಳಿ ಹಾಗೂ ಪ್ಲಾನ್ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತೆ. ನಿನ್ನೆ ರಾತ್ರಿ ಎಲ್ಒಸಿಯಲ್ಲಿ ಬಾಲ ಬಿಚ್ಚಿದ್ದ ಪಾಕ್ ಸೇನೆ ಗುಂಡಿನ ದಾಳಿ ನಡೆಸಿದೆ. ಪಾಕ್ ಸೇನೆ ಶಿಬಿರಗಳ ಮೇಲೆ ಭಾರತ ಪ್ರತಿದಾಳಿ ನಡೆಸಿದೆ. ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಪಹಲ್ಗಾಮ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಐಎಸ್ಐ ದಾಳಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿರುವ ಸ್ಥಳೀಯರೆಲ್ಲ ರೈಲ್ವೆ ಸಿಬ್ಬಂದಿ, ಬ್ಯಾಂಕ್ ಸಿಬ್ಬಂದಿ, ಸೆಕ್ಯೂರಿಟಿ ಅಡ್ವೈಸರಿಯನ್ನು ಹೊರಡಿಸಲಾಗಿದೆ. 25-26 ವರ್ಷದ ಹಿಂದೆ ನಾವೆಲ್ಲ ಈ ಅಪರಾಧ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾಗ ಒಬ್ಬರು ACP ಇದ್ದರು ಅಥವಾ DSP, ಎರಡರಲ್ಲೂ ಅಂತ ಅಂದ್ಕೊಳ್ಳಿ. DSP ಆದರೆ ಡಿಸ್ಟ್ರಿಕ್ಟು, ಬೆಂಗಳೂರು ಆದರೆ ACP. ಹೊಸದಾಗಿ DCP ಬಂದರೆ ಅಥವಾ ಕಮಿಷನರ್ ಬಂದರೆ ಬೆಂಗಳೂರಿನಲ್ಲಿ ಇವರು ಅವ್ರ ಹತ್ರಕ್ಕೆ ಹೋಗೋರು, ಸರ್ ಅಂತ ಡ್ರೆಸ್ಸಲ್ಲಿ, ಸರ್ಮೋನಿಯಲ್ ಡ್ರೆಸ್ಸಲ್ಲಿ ಸಲ್ಯೂಟ್ ಹೊಡಿ, ಏನು ರೀ ಹಿಂಗೆ ಸರ್ ನಾ ಎಲ್ಲ ಅದು ಏನು ರೀ ಅಡ್ಡ ಕಾಯಿತಿಗಳದ ಕತೆ, ಅದು ಎಂಥದ್ದು ರೀ, ಅದು 6 ಕೇಸು 5 ಕೇಸ್, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಸರ್. ಸರಿ, 15 ದಿನದಲ್ಲೋ 1 ತಿಂಗಳಲ್ಲೋ ಮಿನಿಮಮ್ ಒಂದು 4 ಡಕಾಯಿಟ್ರ ತಂಡನ ಕರೆಕ್ಟಾಗಿ ಎಳ್ಕೊಂಬರೋರು. ಅಂದರೆ ಮನಸ್ಸು ಮಾಡಿದ್ರೆ ಆಗತ್ತೆ ಅಂತ ಅರ್ಥ ಅದು, ಅಥವಾ ಮಾಹಿತಿ ಇರುತ್ತೆ ಅದನ್ನು ಕಂಟಿನ್ಯೂಸ್ಲಿ ಬಳಸ್ತಾ ಇರಬೇಕು ಅನ್ನೋ ಅರ್ಥ ಅಷ್ಟೇ. ಇಲ್ಲೂ ಹಾಗೆ ಇವತ್ತು ಪಹಲ್ಗಾಮಲ್ಲಿ ಆದ ಕೂಡಲೇ LTT ಟಾಪ್ ಕಮಾಂಡರ್ ಅಲ್ತಾಫ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟ, ಹೊಡೆದ್ಬಿಟ್ಟ ಅಂತಂದರೆ ಐ ವಿಲ್ ನಾಟ್ ಬಿಲೀವ್ ಇಟ್, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ದಿಸ್ ಈಸ್ ನಾಟ್ ದ ವೇ ಆಪರೇಷನ್ಸ್ ಗೆಟ್ಸ್ ಕಂಡಕ್ಟೆಡ್. ಹೌ ಡಸ್ ಎನ್ LTT ಟಾಪ್ ಕಮಾಂಡರ್ ಗೆಟ್ಸ್ ಕಾಟ್ ಇನ್ 48 hours ಆಫ್ಟರ್ ದಿ ಇದು ಇನ್ಸಿಡೆಂಟಲಿ? ದೀಸ್ ಆರ್ ಆಲ್ ಫ್ಲೋಯಿಂಗ್ ಇನ್ಫಾರ್ಮೇಷನ್ಸ್, ಕಂಟಿನ್ಯೂಸ್ಲಿ ಇರುತ್ತೆ. ಅದು ಹೇಗಾಗತ್ತೆ? ಆಗಿದೆ ಇಲ್ಲಿ, ಫೇರ್ ಎನಫ್, ಒಳ್ಳೇದಾಯ್ತು, ಈಗ ಅವನು ಹೋಗಲಿ ಅವನು. ಅಂದರೆ ಅರ್ಥ ಈ ಹೊಸಕಿ ಹಾಕುವ ಕಾರ್ಯಕ್ರಮ ಅದಕ್ಕೆ ವಿರಾಮ ಇರಬಾರದು. ಈ ರೀತಿ ಘಟನೆ ಆದಾಗ ಓ ಅಂತ ಆಪರೇಷನ್, ಆಮೇಲೆ ಅಲ್ಲಿ ಇಲ್ಲಿ ಪೊಲೀಸು, ಪೆಟ್ರೋಲಿಂಗು, ಜೀಪು, ಡ್ಯಾಶು. ಹಂಗಾಗಲ್ಲ. ಪಹಲ್ಗಾಮ್ ಘಟನೆ, ಲೆಟ್ ಮಿ ಪುಟ್ ಇಟ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದನ್ನು, ಪಹಲ್ಗಾಮ್ನ ಘಟನೆ ನಡೆದಿರುವುದು ನಮ್ಮ ಆಲಸ್ಯದಿಂದ, ಅವರ ಬುದ್ಧಿವಂತಿಕೆಯಿಂದ ಅಲ್ಲ, ನಮ್ಮ ಆಲಸ್ಯದಿಂದ. 6 ವರ್ಷಗಳಿಂದ ದೊಡ್ಡ ಘಟನೆ ಏನು ನಡೆಯಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ. ಪರ್ಟಿಕ್ಯುಲರ್ಲಿ ವಿಶೇಷ ಸ್ಥಾನಮಾನವನ್ನು ಕಿತ್ತು ಬಿಸಾಕದ ಮೇಲೆ ಬ್ರಿಲಿಯಂಟ್ಲಿ ಮ್ಯಾನೇಜ್ ಮಾಡಿಬಿಡ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಜಮ್ಮು ಆ್ಯಂಡ್ ಕಾಶ್ಮೀರನ. ನಾವೆಲ್ಲ ಅಂದ್ಕೊಂಡಿದ್ವಿ ಇಟ್ ವಿಲ್ ಎಕ್ಸ್ಪ್ಲೋಡ್ ಇಂಟು ಬಾಂಬ್ ಥರ ಬೆಂಕಿ ಎತ್ಕೊಂಡ್ಬಿಡುತ್ತೆ ಅಲ್ಲಿ ಅಂದ್ಕೊಂಡಿದ್ವಿ. ಏನೂ ಆಗಲಿಲ್ಲ, ಸುಪ್ರೀಮ್ಲಿ ವೆಲ್ ಕಂಟ್ರೋಲ್ ಮಾಡಿಕೊಂಡ್ರು. ಯಾರಿಗೂ ಉಸಿರು ಕಮಕ್ಕಿಮಕ್ಕನಾಗಿ ಬಿಡಲಿಲ್ಲ ಅಲ್ಲಿ. ಫಾಲೋಡ್ ಬೈ ಎಲೆಕ್ಷನ್ ಆಗೋಯ್ತು ಪೀಸ್ಫುಲಿ, ಕಮಕ್ಕಿಮಕ್ಕನ್ಲಿಲ್ಲ ಯಾವನೂ. ನ್ಯಾಚುರಲಿ ದಿ ನಂಬರ್ ಆಫ್ ಇನ್ಸಿಡೆಂಟ್ಸು ಇಳಿತಾ ಬಂದ್ಬಿಡ್ತು ಕೆಳಕ್ಕೆ. ಬಹಳ ಜನ ಆಲಸ್ಯದ ಮತ್ತು ಆರಾಮತೆ, ಒಂಥರ ಆರಾಮಾಗಿರೋಂತಹ ಆ ಶೆಲ್ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆದರು. ಇನ್ನು ಮುಗಿಸಿದ್ದೀವಿ ಅನ್ಸತ್ತೆ, ಸುಮಾರಾಗಿ ಬೆನ್ಮೂಳೆ ಮುರಿದುಬಿಟ್ವಿ ಎಲ್ಲರದ್ದು ಅಂತ. ನೋ, ಇಟ್ ವಾಸ್ ನಾಟ್. ಬಿಕಾಸ್ ಈ ಬೆನ್ನುಮೂಳೆಯ ಬಹುಭಾಗ ಇರುವುದು ಪಾಕಿಸ್ತಾನದ ಒಳಗಡೆ, ಇಲ್ಲಲ್ಲ. ಹಾಗಾಗಿ ಇದು ರಿವೈವ್ ಆಗೋಕ್ಕೆ ಎಷ್ಟು ಸುಲಭ ಆಯಿತು ಅವ್ರಿಗೆ. ಎರಡನೇದು ಆಲಸ್ಯ ಯಾಕೆ? ಈ 6 ವರ್ಷಗಳಿಂದ ಏನೂ ಆಗದೇ ಇರೋದ್ರಿಂದನೇ ಪಹಲ್ಗಾಮ್ ಅಂತ ಜಾಗದಲ್ಲಿ ನಾವು ಸೆಕ್ಯೂರಿಟಿ ಹಾಕ್ಕೊಳ್ಳಿಲ್ಲ. ಬೇರೆ ಯಾವುದೇ ಸಂದರ್ಭದಲ್ಲಿ ಆಗಿದ್ದಿದ್ರೆ ಹಾಕೋತಿದ್ವಿ. ಈಗ ಹೊಸದೊಂದು SOP ಬರುತ್ತೆ, ನೋಡ್ತಾ ಇರಿ. ಎಲ್ಲೆಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ವೇಳೆ ಪ್ರವಾಸಿಗರು ಬಂದರೆ ಯಾವ್ಯಾವ ಸ್ಥಳದಲ್ಲಿ ಎಂತೆಂಥ ಸೆಕ್ಯೂರಿಟಿ ಇರಬೇಕು ಅಂತ ಒಂದು SOP ಬರುತ್ತೆ. ಈಗ ಅಲ್ಲಿ ಬಂದಿರುತ್ತೆ ಅಥವಾ ಬಂದು ಆಗೋಗಿದೆ, ಎರಡರಲ್ಲಿ ಒಂದಿರುತ್ತೆ, ಹಾಕ್ತಾರೆ. ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೋಗಲ್ಲ ಅಂತಿದ್ದೀರಲ್ಲ ಕಾಶ್ಮೀರಕ್ಕೆ, ಈಗ ಹೋಗ್ಬರೋದು ಸುಲಭ 15 ದಿನದಲ್ಲಿ. ಸೇಫು, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ, ಇನ್ಕ್ಲೂಡಿಂಗ್ ಪಹಲ್ಗಾಮ್. ಹಾಗಾಗಿ ಈ ಆಲಸ್ಯ ಎಲ್ಲೋ ಒಂದು ಕಡೆ ನಮ್ಮನ್ನು ಸಿಕ್ಕಾಕಿಸ್ಬಿಡ್ತಾ ಅಂತ ಅನಿಸುತ್ತೆ ನನಗಿಲ್ಲಿ.
ಪಹಲ್ಗಾಮಲ್ಲಿ. ಏನಿಯೋ ನೋಡೋಣ, ಈಗ ಇವನನ್ನು ಹೊಡೆದಾಕಿದಾರಂತೆ. ಆಯಿತು, ಅವನು ಹೋಗಲಿ. ಪ್ಲಾನರ್ ಹೋಗಿದ್ದಾನೆ, ಇನ್ನು ಅದನ್ನು ಕಾರ್ಯರೂಪಕ್ಕೆ ತಂದವರು ಮುಗಿಸ್ಬೇಕಲ್ಲ ಸರ್. ಅದಾಯ್ತು ನೋಡೋಣ. ಎಲ್ಲ ಒಂದೇ ಸರಿ ನೀವು ಮಾಡಿದ್ದೀರಾ ಎಲ್ಲ ಕೆಲಸ. ಹಾಗೆ ಒಂದು ದೇಶ, ಒಂದು ಸೆಕ್ಯೂರಿಟಿ ಅಂದರೆ ನೀವು ಮಾತಾಡ್ದಂಗೆಲ್ಲ ನಡೆಯೋಕ್ಕಾಗಲ್ಲ. ಅಲ್ಲಿ ಮಾಧ್ಯಮದವರು ಅಥವಾ ಯಾರು ಕಂಡ ಎಕ್ಸ್ಪರ್ಟ್ಗಳು ಬುರ್ಡೆ ಬಿಟ್ಟಂಗೆಲ್ಲ ನಡೆಸೋಕ್ಕಾಗಲ್ಲ ಗ್ರೌಂಡಲ್ಲಿ. ಐ ಹ್ಯಾವ್ ಸೀನ್ ಆಂಟಿ ವೀರಪ್ಪನ ಆಪರೇಷನ್ಸ್ ಹೇಗೆ ನಡೀತಿತ್ತು ಅನ್ನೋದಕ್ಕೆ. ನಾವಲ್ಲಿ MMLs ಇದ್ದಾಗ ಆಚೆ ಅದಕ್ಕೆ ಮಾತಾಡ್ತಿದ್ದು ಯಾರ್ಯಾರು ಕೇಳಿ ಕಪ್ಪಾಳ ಕೊಡ್ಬಿಡ್ಬೇಕು ಅನ್ನಿಸ್ತಿತ್ತು ಒಂದೊಂದ್ಸರಿ ಇಂತುವೆ. ಅಲ್ಲಿ ಒಳಗಡೆ ಇದ್ದಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಆಚೆ ಕೂತ್ಕೊಂಡು ಕೆಲವರೆಲ್ಲ. ಅಲ್ಲಿ ಒಳಗಡೆ ಇದ್ದವ್ರಿಗೆ ನಮಗೆ ಗೊತ್ತಾಗ್ತಿತ್ತು, ಸಿಕ್ಕದು ಎರಡು ಬಿಡಬೇಕು, ಕರ್ಕೊಂಬಂದು ತಳ್ಳಿಬಿಡ್ಬೇಕು ಫಾರೆಸ್ಟ್ ಒಳಕ್ಕೆ ಅನ್ನಿಸ್ತಿತ್ತು ಎಷ್ಟೋ ಸರಿ. ಹಾಗೆ ವಿ ಹ್ಯಾವ್ ಸೀನ್ ಇಟ್ ಹೌ ಡಿಫಿಕಲ್ಟ್ ಸಮ್ಟೈಮ್ಸ್ ಸರ್ಟನ್ ಆಪರೇಷನ್ಸ್ ಆರ್. ಪರಿಸ್ಥಿತಿ ಮೇಲೆ ನಿಭಾಯಿಸಿ. ಪಹಲ್ಗಾಮ್ ರೀಜನಲ್ಲಿ ಬೈಸರನ್, ಪಹಲ್ಗಾಮ್ ಈ ಭಾಗಗಳಲ್ಲೆಲ್ಲ ಆಪರೇಷನ್ ಮಾಡೋದು ಜೋಕ್ ಅಲ್ಲ. ವೆರಿ ವೆರಿ ಥಿಕ್ ಜಂಗಲ್ ವಿತ್ ವಿಸಿಬಿಲಿಟೀಸ್ ಆಫ್ 50 meters 100 meters ಇದ್ರೆ ಜಾಸ್ತಿ. ಇಟ್ಸ್ ನಾಟ್ ಈಸಿ. ಟೆರೈನ್ ಅಷ್ಟು ಸುಲಭ ಅಲ್ಲ. ಸೇಮ್ ಆಸ್ MMLs ಟೆರೈನ್ ಹೆಂಗಿತ್ತು ಅಂತ ಯಾರಿಗೆ ಗೊತ್ತಿದೆ? ಹಿಂಗಿಳಿದ್ರೆ 1000 ಅಡಿ ಇಳಿಬೇಕು, ಹಿಂಗೆ ಹತ್ತಿದ್ರೆ 1000 ಅಡಿ ಹತ್ತಬೇಕಾಗಿತ್ತು. ಕಾಣಿಸ್ತಿತ್ತು ಟಾರ್ಚ್ಗಳು ಹೋಗ್ತಾ ಇರೋದು ರಾತ್ರಿ ಹೊತ್ತಲ್ಲಿ. ನಮಗೆ ಏನೂ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ಆರಂಭದ ದಿನಗಳನ್ನು. ಆಮೇಲೆ ಇಂಪ್ರೂವ್ ಆಯಿತು. ಇಲ್ಲೂ ಹಾಗೆ ಕಾಯ್ಬೇಕು, ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಬಳಿಕ ಉಗ್ರರು ಕೆಲವೇ ನಿಮಿಷಗಳಲ್ಲಿ ಫಿರ್ ಪಂಜಾಲ್ ಶ್ರೇಣಿಯ ದಟ್ಟ ಕಾಡಿನಲ್ಲಿ ಅದೃಶ್ಯವಾಗಿದ್ದಾರೆ. ಆ ನರರಾಕ್ಷಸರಿಗಾಗಿ ಈಗ ಇಂಡಿಯನ್ ಆರ್ಮಿ ಹಗಲು ರಾತ್ರಿ ಶೋಧವನ್ನು ಮಾಡ್ತಾ ಇದೆ. ಇದರಲ್ಲಿ 5 ರಿಂದ 7 ಭಯೋತ್ಪಾದಕರ ಕೃತ್ಯ ಅಡಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. 2 ಸ್ಥಳೀಯರು ಕೂಡ ಇದ್ದಾರೆ ಎನ್ನುವಂತಹ ಮಾಹಿತಿ. ದಕ್ಷಿಣ ಕಾಶ್ಮೀರದ ಮನೆಗಳಲ್ಲೂ ಕೂಡ ಶೋಧವನ್ನು ಮಾಡಲಾಗಿದೆ. ಆಲ್ ರೈಟ್, ನೀವು ಮನೆನೂ ಮಾಡಿ, ಲೋಕಲ್ ಯಾರು ಅಂತಲೂ ಚೆಕ್ ಮಾಡಿ. ಪಾಕಿಸ್ತಾನದವರನ್ನು ಹೆಕ್ಕಿ ತೆಗೆಯೋದು ನಮ್ಮ ರಕ್ಷಣಾ ಪಡೆಗಳ ಕೆಲಸ. ಯಾವ ರೂಪನೋ ಗೊತ್ತಿಲ್ಲ. ಕಾಶ್ಮೀರದ ಒಳಗಡೆನೇ ಕುಳಿತುಕೊಂಡು ಅಥವಾ ಭಾರತ ದೇಶದ ಒಳಗಡೆ ಕುಳಿತುಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಿರೋರನ್ನ ಹೆಕ್ಕಿ ತೆಗೆಯುವುದು ನಮ್ಮವ್ರ ಕೆಲಸ, ನಮ್ಮ ಜನರದ್ದು ಕೆಲಸ. ಎಲ್ಲಿಯವರೆಗೆ ಜನ ಇದು ನಮಗೆ ಫಲವನ್ನು ಕೊಡುವುದಿಲ್ಲ ಅನ್ನೋ ತೀರ್ಮಾನಕ್ಕೆ ನೀವು ಬರಲ್ವೋ ಅಲ್ಲಿವರೆಗೂ ಆಗಲ್ಲ. ಆಲ್ ರೈಟ್, ಲೆಟ್ ಮಿ ಆಸ್ಕ್ ದಿಸ್ ಕ್ವಶನ್. ನಾನೇನಾದರೂ ಕಾಶ್ಮೀರಿ ಮಾತಾಡೋದಾಗಿದ್ದರೆ ಈ ಪ್ರಶ್ನೆನ ರೆಕಾರ್ಡ್ ಮಾಡಿ ಯಾವುದಾದ್ರೂ ಒಂದು ರೂಪದಲ್ಲಿ ಇಡೀ ಕಾಶ್ಮೀರಕ್ಕೆ ಹಂಚೋಣಕ್ಕೆ ಟ್ರೈ ಮಾಡ್ತಿದ್ನೋ ಏನೋ. 35 ವರ್ಷಗಳ ಈ ಭಯೋತ್ಪಾದಕ ಚಟುವಟಿಕೆಯಿಂದ ಕಾಶ್ಮೀರಕ್ಕೆ ಸಿಕ್ಕಿರೋದಾದರೂ ಏನು? ಯಾರು ಒಬ್ಬರು ಉತ್ತರ ಕೊಡಿ. ಒಮರ್ ಅಬ್ದುಲ್ಲಾ, ನಿಮ್ಮ ತಂದೆ ಫಾರೂಕ್ ಅಬ್ದುಲ್ಲಾ ಉತ್ತರ ಕೊಡಲಿ. ಮುಫ್ತಿ ಮೊಹಮ್ಮದ್ ಸೈಯದ್ದಿನ ಪುತ್ರಿಯಾದಂತಹ ಮೇಡಮ್, ನೀ ಬೇಡ, ನಿಮ್ಮ ಅಪ್ಪ ಉತ್ತರ ಕೊಡಬೇಕು. ಆ್ಯಕ್ಚುಲಿ ಕೊಡಿ ಉತ್ತರ. ಸೈಫುದ್ದೀನ್ ಸೋಜ್ ಕೊಡಿ, ಗಿಲಾನಿ ಕೊಡು. ಏನು ಸಿಕ್ತು ಕಾಶ್ಮೀರಕ್ಕೆ? ರಕ್ತ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಸತ್ತರು, ಎಷ್ಟೋ ಮನೆಯಲ್ಲಿ ಹೆಂಗಸರು ವಿಧವೆಯರಾದರು. ಮುಸ್ಲಿಮೂ ಅಷ್ಟೇ, ಹಿಂದೂನೂ ಅಷ್ಟೇ. ಕಾಶ್ಮೀರಿ ಪಂಡಿತರನ್ನ ಹೊರಕ್ಕೆ ಓಡಿಸಿದ್ದಂಥ ಒಂದು ಸಾಧನೆ ಬಿಟ್ಬಿಟ್ರೆ ಏನು ಸಾಧಿಸಿದ್ದೀರಿ? ಯು ಥಿಂಕ್ ಯು ಕ್ಯಾನ್ ವಿನ್ ಅಗೇನ್ಸ್ಟ್ ಅನ್ ಇಂಡಿಯನ್ ಸ್ಟೇಟ್? ನೋ, ಯು ವಿಲ್ ನಾಟ್ ವಿನ್. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಇಟ್ಸ್ ಓನ್ಲಿ ಅ ಡ್ಯಾಮೇಜ್. ಡಸ್ ದಿ ಪ್ಯಾಲೆಸ್ಟೈನ್ ಥಿಂಕ್ ಪ್ಯಾಲೆಸ್ಟೈನು ಇಸ್ರೇಲ್ ಮೇಲೆ ಯುದ್ಧದಲ್ಲಿ ನಾನು ಗೆಲ್ತೀನಿ ಅಂತ ಪರಿಭಾವಿಸಿದೆಯೇನು? ಯುಕ್ರೇನು ರಷ್ಯಾ ಮೇಲೆ ನಾನು ಯುದ್ಧದಲ್ಲಿ ಗೆಲ್ತೀನಿ ಅಂತ ಪರಿಭಾವಿಸಿದೆಯೇನು? ಹೂತೀಸು ಅಮೆರಿಕಾಯಿಂದ ಮೇಲೆ ನಾವು ಗೆದ್ದು ಬಿಡ್ತೀವಿ ಯುದ್ಧದಲ್ಲಿ ಅಂತ ಪರಿಭಾವಿಸಿದ್ದಾರೇನು? ಇಲ್ಲ. ಹಾಗಿಲ್ದಿದ್ದಾಗ ನಾಶ. ಅಷ್ಟೇ ಆಗಿರೋದು ಜಮ್ಮು ಕಾಶ್ಮೀರದಲ್ಲಿ. ಸೊ ಈ ತೀರ್ಮಾನಕ್ಕೆ ನೀವು ಬರಬೇಕೀಗ. ಏನು ಬೇಕು ನಮಗೆ ಅನ್ನೋದು. ಅಟ್ ಎನಿ ಕಾಸ್ಟ್ ಭಾರತ ಜಮ್ಮು ಕಾಶ್ಮೀರವನ್ನು ಬಿಟ್ಕೊಡಲ್ಲ. ಸೊ ಆಗೋದೇನು? ನಾಶ ಅಷ್ಟೇ. ನಷ್ಟ ಯಾರಿಗೆ ನೋಡಬೇಕು. ಹಾಗಾಗಿ ಲೋಕಲ್ಸ್ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್. ಇದು ವಂಡರ್ಫುಲ್ ಟೈಮ್. ಪಾಕಿಸ್ತಾನದ ಪಿತೂರಿ, ಕುತಂತ್ರ, ದೇಶ ವಿದೇಶಗಳ ಕುತಂತ್ರ ಎಲ್ಲನೂ ಹೊರಗೆ ಬರುತ್ತಾಗ ನೆಮ್ಮದಿಯಾಗಿರ್ಬೋದು. ಅದು ಬೇಕು. ಕಳೆದ 6-7 ವರ್ಷದ ಶಾಂತಿ ಜಮ್ಮು ಕಾಶ್ಮೀರಕ್ಕೆ ಏನೆಲ್ಲ ತಂದಿದೆ ನೋಡಿ. ಟುಲಿಪ್ ಗಾರ್ಡನ್ಗೆ 8.5 ಲಕ್ಷ ಜನ. ದ ಪೀಕ್ ಸೀಸನ್ನಲ್ಲಿ ಮೊನ್ನೆ ಬಂದಿರೋದು 11 lakh+ ಪೀಪಲ್, 1 million+ ಜನ ಪ್ರಯಾಣಿಕ ಪ್ರವಾಸಿಗರು.
ಹೊಸ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು, ಕನಸಿನಲ್ಲಿ ಯೋಚನೆ ಮಾಡಿದಂತಹ ಮೂಲಭೂತ ಸೌಕರ್ಯಗಳು ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಎಷ್ಟೋ ಜನರ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಎಸ್, ಉಗ್ರರು ಮಾಡಿದ್ರು ಡ್ಯಾಶು ಅವ್ರ ಟ್ರೈನಿಂಗ್ ಪಾಕಿಸ್ತಾನದಲ್ಲಿ ಇತ್ತಂತೆ. ಹಾಂ, ಎಲ್ಲಿ ಬೇಕಾದ್ರೂ ಇರ್ಬೋದು, ಅದಕ್ಕೇನೀಗ. ಅದೇ ನಾನು ಹೇಳಿದ್ದಲ್ಲ, ಅದು ಕಾಡು ತುಂಬ ಕಷ್ಟ, ಅದನ್ನು ಹಿಡಿಯೋದು ದೂರ ಎಲ್ಲ ಡ್ಯಾಶನ್ನು ಹೇಳಿದೆ. ನೆಕ್ಸ್ಟ್